ನಮಸ್ತೆ ಭಾರತೀಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಭಾರತೀಯ ಪರಂಪರೆಯಲ್ಲಿ ಮಣ್ಣಿನ ಪಾತ್ರೆ ಆರೋಗ್ಯಕ್ಕೆ ಒಳ್ಳೆಯದು ಹೌದು, ಆದರೆ ಇರಲಿ ಈ ಕಡೆ ಗಮನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾರತದಲ್ಲಿ ಮಣ್ಣಿನ ಮಡಕೆ ಬಳಕೆ ಇಂದು ನಿನ್ನೆಯದಲ್ಲ. ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಮಣ್ಣಿನ ಪಾತ್ರೆಯನ್ನು ಬಳಕೆ ಮಾಡಲಾಗುತ್ತಿತ್ತು. ಕುಂಬಾರನ ಶ್ರಮದ ಫಲದಿಂದ ನಿಶ್ಚಿತ ಆಕಾರವನ್ನು ಹೊಂದುವ ಮಣ್ಣಿನ ಪಾತ್ರೆಗಳು ಮನುಷ್ಯನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇಂದು ಮಣ್ಣಿನ ಪಾತ್ರೆಯ ಜಾಗವನ್ನು ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ನಾನ್ಸ್ಟಿಕ್ ತವಗಳು ತೆಗೆದುಕೊಂಡಿವೆ. ಮಣ್ಣಿನ ಮಡಕೆ ಈಗ ಕೇವಲ ನೀರನ್ನು ಶೇಖರಿಸಿ ಇಡುವಲ್ಲಿ ಮಾತ್ರ ಬಳಕೆಯಾಗುತ್ತಿಲ್ಲ. ಇದರಲ್ಲಿ ಮಾಡುವ ಅಡುಗೆ ಸ್ವಾದಿಷ್ಟವಾಗಿಯೂ ಇರುತ್ತದೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತದೆ. ಇದರ ತಯಾರಿಕೆಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಕೂಡ ಉಪಯೋಗಿಸುವುದಿಲ್ಲ. ಹಾಗಾಗಿ ಇದರಿಂದ ಯಾವುದೇ ರೀತಿಯ ನಮಗೆ ತೊಂದರೆ, ಭಯ ಕೂಡ ಇರುವುದಿಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಕಡಿಮೆ ಎಣ್ಣೆ ಬಳಸಿ ಕೂಡ ನಾವು ಅಡುಗೆ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥಗಳಿರುವ ಎಲ್ಲ ಪೋಷಕಾಂಶಗಳು ಕೂಡ ಅದರಲ್ಲಿ ಉಳಿಯುತ್ತವೆ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್ ಮುಂತಾದ ಖನಿಜಗಳು ಸ್ವಲ್ಪ ಪ್ರಮಾಣದಲ್ಲಿ ಆಹಾರದೊಂದಿಗೆ ಸೇರಿಕೊಳ್ಳುತ್ತವೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಅಡುಗೆ ತಯಾರಿಸುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಮೊದಲು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ತಯಾರಿಸುವ ಮೊದಲು ಪಾತ್ರೆಯನ್ನು ಸ್ವಲ್ಪ ಸಮಯದ ತನಕ ನೀರಿನಲ್ಲಿ ನೆನೆಸಿಡಿ. ಮಣ್ಣಿನ ಪಾತ್ರೆಯಲ್ಲಿ ಅನೇಕ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಹೊಂದಿರುತ್ತವೆ. ಸ್ವಲ್ಪ ಸಮಯ ನೀರಿನಲ್ಲಿ ನೆನೆಸಿಡುವುದರಿಂದ ಮಣ್ಣಿನ ಪಾತ್ರೆ ತೇವಾಂಶದಿಂದ ಕೂಡಿರುತ್ತದೆ. ಅಡುಗೆ ಮಾಡುವಾಗ ಪಾತ್ರೆಯನ್ನು ನೀರಿನಿಂದ ಹೊರತೆಗೆದು ಬಟ್ಟೆಯಿಂದ ಒರೆಸಿ ನಂತರ ಉಪಯೋಗಿಸುವುದು ಒಳ್ಳೆಯದು. ನಂತರ ಸ್ವಲ್ಪ ನೀರನ್ನು ಹಾಕಿ ಮಂದ ಉರಿಯಲ್ಲಿ ಗ್ಯಾಸ್ ಮೇಲಿಟ್ಟು 2 ನಿಮಿಷದ ನಂತರ ಆ ನೀರನ್ನು ಚೆಲ್ಲಿ ಅದರಲ್ಲಿ ಅಡುಗೆ ಸಿದ್ಧಪಡಿಸಿ. ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾವು ದೊಡ್ಡ ಉರಿಯಲ್ಲಿ ಅಡುಗೆಯನ್ನು ತಯಾರಿಸುತ್ತೇವೆ. ಮಣ್ಣಿನ ಪಾತ್ರೆಯನ್ನು ಹಾಗೆ ಮಾಡುವಂತಿಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಮಂದ ಉರಿಯಲ್ಲಿ ಬೇಯಿಸಬೇಕು. ಇದರಿಂದ ಆಹಾರ ಚೆನ್ನಾಗಿ ಬೇಯುತ್ತದೆ ಮತ್ತು ಸ್ವಾದಿಷ್ಟವಾಗಿ ಕೂಡ ಇರುತ್ತದೆ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಸಿದ್ಧಪಡಿಸುವಾಗ ಮರದ ಅಥವಾ ಸಿಲಿಕಾನ್ ಸೌಟನ್ನು ಬಳಸಬೇಕು. ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಸೌಟನ್ನು ಮಣ್ಣಿನ ಮಡಕೆಗೆ ಬಳಸಿದರೆ ಬೇಗ ಹಾಳಾಗುವ ಸಾಧ್ಯತೆ ಕೂಡ ಇರುತ್ತದೆ. ಮಣ್ಣಿನ ಮಡಕೆಯಲ್ಲಿ ತೊಳೆಯುವಾಗ ಬಹಳ ಜಾಗರೂಕರಾಗಿರಬೇಕು. ಸ್ಟೀಲ್ ಪಾತ್ರೆಯನ್ನು ಸೈಬರ್ನಿಂದ ಉಜ್ಜಿ ತೊಳೆಯದಂತೆ ಇದನ್ನು ತೊಳೆಯುವ ಹಾಗಿಲ್ಲ. ಮಣ್ಣಿನ ಪಾತ್ರೆ ಬಹಳ ನಾಜೂಕಾಗಿ ತಿಕ್ಕಬೇಕು, ಏಕೆಂದರೆ ಇದರ ಮೇಲೆ ಹೆಚ್ಚಿನ ಒತ್ತಡ ಹಾಕುವುದರಿಂದ ಒಡೆಯುವ ಸಾಧ್ಯತೆ ಕೂಡ ಇರುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ಮಣ್ಣಿನ ಪಾತ್ರೆಯನ್ನು ಆಯ್ಕೆ ಮಾಡುವಾಗಲೂ ಅದರ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ಉತ್ತಮ. ಏಕೆಂದರೆ ಸೆರಾಮಿಕ್ ಕೋಟಿಂಗ್ ಇರುವ ಮಣ್ಣಿನ ಪಾತ್ರೆಯನ್ನು ಅಡುಗೆಗೆ ಸೂಕ್ತವಲ್ಲ. ಇಂದಿನ ಆಹಾರ ಶೈಲಿಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿಯ ಪೋಷಕಾಂಶ ಕೊರತೆಯಿಂದ ಬಳಲುತ್ತಿರುತ್ತಾರೆ. ಅದಕ್ಕಾಗಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಖನಿಜಾಂಶಗಳನ್ನು ಹೊಂದಿದ ಮಣ್ಣಿನ ಪಾತ್ರೆ ಆರೋಗ್ಯಕ್ಕೆ ಸಹಾಯಕಾರಿ ಕೂಡ ಹೌದು. ಬ್ರಾಂಕೈಟಿಸ್, ಅಸ್ತಮ ಮತ್ತು ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸುತ್ತದೆ. ಜೇಡಿನಿಂದ ಮಾಡಿದ ಮಣ್ಣಿನ ಪಾತ್ರೆಗಳು ನಮ್ಮ ಶರೀರಕ್ಕೆ ಹಾನಿ ಮಾಡುವ ಅನೇಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಮತ್ತು ನಾವು ಭಾವನಾತ್ಮಕವಾಗಿ ನೋಡೋದಾದರೆ ನಮ್ಮ ದೇಹ ಮಣ್ಣಿನಿಂದ ಬಂದು ಪುನಃ ಮಣ್ಣಿನಲ್ಲಿ ಲೀನವಾಗುತ್ತದೆ ಎಂದು ಭಾರತೀಯರು ನಾವು ನಂಬುತ್ತೇವೆ. ಈ ಮಾತು ಇಡೀ ವಿಶ್ವದ ಜನರಿಗೆ ಅನ್ವಯಿಸುತ್ತದೆ ಎನ್ನುವುದರಲ್ಲಿ ಸಂದೇಹ ಕೂಡ ಇಲ್ಲ. ಅಂತೆಯೇ ನಮ್ಮ ಬದುಕು ನಮ್ಮ ಜೀವನ ನಶ್ವರ. ನಮ್ಮ ಮನಸ್ಸು ಪ್ರಕೃತಿಯ ಮಡಿಲಿನಲ್ಲಿ ಪ್ರಕೃತಿಯ ದೊರಕುವ ವಸ್ತುಗಳನ್ನು ಮಾತ್ರ ಸೇವಿಸಬೇಕು ಎಂದು ಹಂಬಲ ಇಟ್ಟುಕೊಂಡಿರುತ್ತದೆ. ಈಗ ಮಣ್ಣು ನಮ್ಮ ಬದುಕಿನ ಅವಿಭಾಜ್ಯ ಕೂಡ ಅಂಗ ಆಗಿರುತ್ತದೆ. ನಾವು ವಾಸ್ತವಿಕತೆಗೆ ಬಂದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ನೀರು, ಹಾಲು, ಮೊಸರು, ಮಜ್ಜಿಗೆ ಮಾಡುವುದರಿಂದ ದೇಹಕ್ಕೆ ತಂಪು ಕೂಡ. ಬೇರೆ ಪಾತ್ರೆಯಲ್ಲಿ ಅಡುಗೆ ಮಾಡಿ ಸೇವನೆ ಮಾಡಿದರೆ ಆ ಪಾತ್ರೆಯಲ್ಲಿ ಅಡಗಿರುವ ರಾಸಾಯನಿಕ ನಮ್ಮ ದೇಹವನ್ನು ಸೇರಿಕೊಂಡು ಅನಾರೋಗ್ಯ ತಂದುಕೊಡುವಲ್ಲಿ ಎರಡು ಮಾತಿಲ್ಲ. ನಾವು ವೈಚಾರಿಕತೆಗೆ ಬಂದರೆ ಬೇರೆ ಪಾತ್ರೆಗಳಲ್ಲಿ ಆಹಾರನ ಶೇಖರಿಸಿಡುವಾಗ ಜೊತೆಗೆ ಬೇರೆ ಲೋಹದ ಪಾತ್ರೆಯನ್ನು ಬಳಕೆಯಿಂದ ಅನಾರೋಗ್ಯ ಬರುವ ಸಾಧ್ಯತೆ ಸಂಭವ ಕೂಡ ಹೆಚ್ಚು ಇರುತ್ತದೆ. ಅಕಸ್ಮಾತ್ ಮಣ್ಣಿನ ಪಾತ್ರೆ ಒಡೆದೋದರೆ ನಮಗೆ ಯಾವುದೇ ನಷ್ಟ ಇರುವುದಿಲ್ಲ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಮುಂದಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.